ಎಸ್ ಸರ್, ಬಹಳಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದೀರಿ, ಅದೆಲ್ಲ ಸಕ್ಸಸ್ ಸಿಗ್ತಾ ಇದೆ. ಬಹುತೇಕ ಏನಂದ್ರೆ ಇಡೀ ವ್ಯವಸ್ಥೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತದು. ಯಾಕಂದ್ರೆ ನಾಟ್ ಓನ್ಲಿ ಕರ್ನಾಟಕ ಅಂತಲ್ಲ, ಸೊ ಇಡೀ ಸರ್ಕಾರಿ ನೌಕರರ ವ್ಯವಸ್ಥೆ ಅತಿ ಹೆಚ್ಚು ಒತ್ತಡದಲ್ಲಿ ಮತ್ತು ಅತಿ ಹೆಚ್ಚು ಕೆಲಸಗಳನ್ನ ಮನೆ ಮಠ ಬಿಟ್ಟು ಕೆಲಸ ಮಾಡಬೇಕಾಗಿದ್ದು ಪೊಲೀಸರು. ಅಲ್ಲಿ ಯಾವುದೋ ಬರ್ಡೇನೆ, ಮದುವೆ ಮುಂಜಿ ಎಲ್ಲವನ್ನೂ ಬಿಟ್ಟು ಆ ಡ್ಯೂಟಿ ಮಾಡ್ಬೇಕಾಗುತ್ತೆ ಅಂತ ಸನ್ನಿವೇಶಗಳು ಬಹಳಷ್ಟು ಬಾರಿ ಎದುರಾಗ್ತಿರುತ್ತೆ. ಸೊ ಇಂಥ ಟೈಮಲ್ಲಿ ಕೂಡ ಆರೋಪಿಗಳನ್ನ ಹಿಡಿದು ಜೈಲಿಗೆ ಹಾಕುವಂತವ್ರ ಮೇಲೆ ಒಂದಷ್ಟು ಏನಾಗುತ್ತೆ, ಈ ತರ ಪ್ರೆಷರ್ ಬಿಲ್ಡ್ ಆದಾಗ ಸೊಸೈಟಿ ಮಾತಾಡೋಕೆ ಶುರುವಾದಾಗ ಅನ್ಸುತ್ತೆ ಅವ್ರ ಮೇಲೆ ವೈಯಕ್ತಿಕ ಪ್ರೆಷರ್ ಅನ್ಸುತ್ತೆ. ಸೊ ಇಲಾಖೆಯ ಸಿಬ್ಬಂದಿಗಳ ಪ್ರೆಷರ್ ಒಳಗಾಗ್ತಾರಲ್ಲ, ಸೊಸೈಟಿ ಹಂಗೆ ಮಾತ್ರ. ಸೊ ಅದನ್ನ ಕಡಿಮೆ ಮಾಡಕ್ಕೆ ಏನ್ ಮಾಡ್ತಿದ್ರಿ ಅಂತ, ಬಿಕಾಸ್ ಆಫ್ ಇಷ್ಟೆಲ್ಲಾ ಕೆಲಸ ಮಾಡಿದಾಗ್ಲು. ಹೌದು, ನಾನು ಆಗ್ಲೇ ಹೇಳಿದೆ, 2-3 ಮಕ್ಳು ಸಾಕೋದೇ ಕಷ್ಟ ಅಪ್ಪ ಅಮ್ಮಂಗೆ. 50 ಜನ ಸ್ಟೂಡೆಂಟ್ ನ ಟೀಚರ್ ನೋಡ್ಕೊಳಕ್ ಬಹಳ ಕಷ್ಟ ಆಗುತ್ತೆ. ಸೊ ಕೋಟಿಗಟ್ಟಲೆ ಜನನ ಹಂಗ್ ನೋಡಿದಾಗ ಲೈಕ್ 1,000-2,000 ಜನಕ್ಕೆ 5,000 ಜನಕ್ಕೆ ಒಬ್ಬ ಪೊಲೀಸ್ ಇರುವಂತ ವ್ಯವಸ್ಥೆ ಆಗ್ಬಿಟ್ಟಿದೆ. ಇಂಥ ಸನ್ನಿವೇಶದಲ್ಲಿ ಸೊಸೈಟಿ ಮಾತಾಡ್ಬೇಕಾದ್ರೆ ಒಂಥರ ಅಯ್ಯೋ ಯಾಕಪ್ಪ ಹಿಂಗೆ ಅನ್ಸುತ್ತೆ. ಬಟ್ ನೀವೆಲ್ಲ ತುಂಬಾ ಟ್ರೈನ್ ಆಗಿ ಇವೆಲ್ಲ ಬಂದಿರ್ತೀರಿ, ಬಟ್ ಕೆಳ ಹಂತದ ಸಿಬ್ಬಂದಿಗಳಿಗೆ ಅನ್ಸುತ್ತೆ ನಾವ್ ಯಾಕೆ ಮಾತು ಕೇಳ್ಬೇಕಪ್ಪ ಅಂತ. ಸೊ ಆ ಮಾನಸಿಕವಾಗಿ ಅವ್ರನ್ನ ಸ್ಟ್ರಾಂಗ್ ಮಾಡಕ್ಕೆ ಏನ್ ಮಾಡ್ತಿದೀರಿ ಅಂತ. ಇದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್, ಇದು ಒಂಥರ ನಮ್ಗೆ ಒಂದು ಚಾಲೆಂಜ್ ಇದೆ. ಯಾಕೆಂದ್ರೆ ನಾವು ಕೂಡ ಒಂದು ಸಮಾಜದಲ್ಲಿ ನಾವು ಕೂಡ ಇದೆ, ನಾವು ಕೂಡ ಮನುಷ್ಯ ಹಾಕೊಂಡಿದ್ದೀವಿ ಪೊಲೀಸ್ ಕೆಲಸ ಮಾಡುವಾಗ. ಬಟ್ ನಮ್ಮ ಡ್ಯೂಟಿ ಏನಿದೆ, ಆ ಡ್ಯೂಟೀಸ್ ಬಗ್ಗೆ ನಮ್ಮ ಟ್ರೈನಿಂಗ್ ಟೈಮ್ ಇಂದ ಹಿಡಿದು ಪಾಸಿಂಗ್ ಔಟ್ ಏನಾಗ್ತದೆ, ನಾವು ಯಾವಾಗ ಟ್ರೈನಿಂಗ್ ಮುಗಿದ ಮೇಲೆ ಒಂದು ಭಾರತದ ಸಂವಿಧಾನ ಬಗ್ಗೆ ನಾವು ಒಂದು ಪ್ರತಿಜ್ಞೆ ತಗೊಳ್ತೀವಿ. ಜೊತೆಗೆ ನಮ್ದು ಏನ್ ಡ್ಯೂಟೀಸ್ ಇದೆ ಅದ್ರ ಬಗ್ಗೆ ಬಹಳ ಸ್ಪಷ್ಟ ಇದೆ. ಅದರಲ್ಲಿ ಇಫ್ ಅಂಡ್ ಬಟ್ ಪ್ರಶ್ನೆ ಇಲ್ಲ. ಪ್ರೆಷರ್ ಇರ್ತದೆ, ನೋ ಡೌಟ್. ಆ ಪ್ರೆಷರ್ ಯಾವ ರೀತಿ ಹೊರಗೆ ಬರಬೇಕು ಅದೇ ನಮ್ದು ಚಾಲೆಂಜ್. ಸೊ ಇದರಲ್ಲಿ ಡಿಸಿಷನ್ ಮೇಕಿಂಗ್ ಏನಾಗ್ತದೆ, ಡಿಸಿಷನ್ ಮೇಕಿಂಗ್ ಅವರು ಒಂದು ಸೀನಿಯರ್ ಹಂತದಲ್ಲಿ ಇರ್ತಾರೆ. ಅವರು ಅಸಿಸ್ಟೆಂಟ್ ಕಮಿಷನರ್ ಇರಲಿ, ಇನ್ಸ್ಪೆಕ್ಟರ್ ಇರಲಿ, DCP ಇರಲಿ, ಜಾಯಿಂಟ್ ಕಮಿಷನರ್, ಅಡಿಷನಲ್ ಕಮಿಷನರ್, ಇಂಥದ್ರಲ್ಲಿ ಡಿಸಿಷನ್ ತಗೊಳ್ಳೋರು ನಾವು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಲೋವರ್ ಸ್ಟಾಫ್ಗೆ, ಅವ್ರು ಕೂಡ ನಮ್ದು ಆಕ್ಟಿವಿಟೀಸ್ ನೋಡ್ತಾರೆ. ನಾವು ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ರೆ ಖಂಡಿತ ನಮ್ಮ ಜೂನಿಯರ್ಸ್ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರಿಗೆ ಕೆಲವು ಟೈಮ್, ಯಾಕೆಂದ್ರೆ ನಂದು ಎಸ್ಪೆಷಲಿ ನಮ್ದು ಪರ್ಸನಲ್ ಕೆಲಸ ಮಾಡೋ ಸ್ಟೈಲ್ ಅಂದ್ರೆ ಕೆಲವು ಟೈಮ್ ನೀವು ಹೇಳೋದು ನಿಜ, ಸಮಸ್ಯೆ ಇರ್ತದೆ, ಡಿಲೆಮಾ ಇರ್ತದೆ, ಏನ್ ಮಾಡಬೇಕು, 1,000 ಜನ ನಿಂತಿದ್ದಾರೆ ಅಲ್ಲಿ, ಒಬ್ಬನಿಗೆ ಅರೆಸ್ಟ್ ಮಾಡಬೇಕು, ಮಾಡಿದ್ರೆ ಗಲಾಟೆ ಆಗುತ್ತೆ. ಸೊ ಡಿಸಿಷನ್ ಕೆಲವರು ಏನಾಗುತ್ತೆ, ಇಲ್ಲ ನೀವು ಕೆಳಗಡೆ ಯಾರು ಇದ್ದಾರ ನೀವೇ ಹೋಗಿ ಹಿಡ್ಕೊಂಡು ಬನ್ನಿ ಅಂತ. ನಮ್ ಸ್ಟೈಲ್ ಅಂದ್ರೆ ನಮ್ಮ ಎಲ್ಲ ಹಂತದಲ್ಲಿ ನಾನೇ ಹೋಗಿ ಹಿಡಿಬೇಕು ಅಂತ ಸಾಧ್ಯನೇ ಇಲ್ಲ, ದೊಡ್ಡ ಜಾಗ. ಸೊ ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ನಾನೇನ್ ಹೇಳಿದ್ದೇನೆ, ಎಲ್ಲ ಹಂತದಲ್ಲಿ ನಿಮ್ ಜವಾಬ್ದಾರಿ ಇದೆ. ನೀವು ನಿಮ್ಮ ಯಾವುದು ಸಂದರ್ಭ ಬರ್ತಾ ಇದೆ, ನಾಳೆ ಗೊತ್ತಿದೆ ನಿಮ್ಗೆ ಒಂದು ಎಜುಟೇಷನ್ ಇದೆ, ಆ ಎಜುಟೇಷನ್ ನೀವು ಪ್ರೀ ಪ್ಲಾನಿಂಗ್ ಮಾಡಬೇಕು. ಅಕಸ್ಮಾತ್ ಏನೇನಿದೆ, ಏನೇನ್ ಮೆಜರ್ಸ್ ತಗೊಳ್ಬೇಕು, ಕಾನೂನು ಪ್ರಕಾರ ಏನ್ ಮಾಡಬೇಕು, ಬಂದೋಬಸ್ತ್ ಪ್ರಕಾರ ಏನ್ ಮಾಡಬೇಕು, ಎಲ್ಲ ಮಾಡಬೇಕು. ಮತ್ತೆ ಡಿಸಿಷನ್ ತಗೊಳ್ಳುವಾಗ ಸ್ಪಷ್ಟ ಇನ್ಸ್ಟ್ರಕ್ಷನ್ ಇರಬೇಕು ಡೌನ್ ಟು ದಿ ಲೋಯರ್ ಸ್ಟಾಫ್. ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು. ಆಗ ಯಾರು ಕೆಳಗಡೆ ಅವರು, ಮೇಲೆ ಅವರು, ಮಧ್ಯದಲ್ಲಿ ಅವರು ಹೇಳಬಾರ್ದು, ಇಲ್ಲ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ ಇಲ್ಲ. ನಿಮ್ ಡ್ಯೂಟಿ ಇದೆ, ನೀವು ಮಾಡ್ಬೇಕು. ಈಗ ನಾನೇ ಸಪೋಸ್ ಅಲ್ಲಿ ನಿಂತು ಬಿಟ್ಟು, ಇಲ್ಲ ನಮ್ಗಿಂತ ಮೇಲೆ ಅವರು ಬರ್ಲಿ, ಸರ್ಕಾರ ಡಿಸಿಷನ್ ತಗೊಳ್ಳಿ, ನನ್ಗೇನ್ ಗೊತ್ತಿಲ್ಲ ಅಂತ ಆಗಲ್ಲ. ನನ್ ಕಾನೂನು ಪ್ರಕಾರ ಏನ್ ಕರೆಕ್ಟ್ ಕಾಣಿಸ್ತದೆ ಮಾಡ್ಲೇಬೇಕು. ಯಾಕಂದ್ರೆ ಆ ಡಿಸಿಷನ್ಗೆ ನಾನ್ ಜವಾಬ್ದಾರಿ, ನೀವು ಜವಾಬ್ದಾರಿ. ಸೊ ಆತರ ಎಲ್ಲರೂ ಜವಾಬ್ದಾರಿ ತಗೊಂಡ್ಬಿಟ್ರೆ ಖಂಡಿತ ನಮ್ ಕೆಲಸ ಸುಲಭ ಆಗುತ್ತೆ.